ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಯೂನಿಯನ್ ಪಾರ್ಲಿಮೆಂಟ್ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ICSE ಸ್ಟ್ರೀಮ್ ಆ್ಯಂಡ್ ಸಿವಿಕ್ಸ್ ಅಂತ ಬಂದಾಗ ಯೂನಿಯನ್ ಪಾರ್ಲಿಮೆಂಟ್ ಏನು ಲೆಸನ್ ಇದೆ ಅಲ್ವಾ, ಲೋಕಸಭಾ ಮತ್ತು ರಾಜ್ಯಸಭಾನ ಕವರ್ ಮಾಡಿರೋವಂಥದ್ದು. ಸೊ ಅದ್ರ ಮೇಲೆ ಸ್ಟ್ರಕ್ಚರ್ ಪಾರ್ಟಲ್ಲಿ ಒಂದು ಕ್ವೆಶನ್ ಕಂಪಲ್ಸರಿ ಆಗಿರುತ್ತೆ ಬೋರ್ಡ್ ಎಕ್ಸಾಮಲ್ಲಿ. ಸೊ ಆ ಒಂದು ಇಂಪಾರ್ಟೆಂಟ್ ಲೆಸನನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಕೊನೆ ತನಕ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಲೆಸನ್ನಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಯೂನಿಯನ್ ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ 2 ಹೌಸಸ್ ಆಫ್ ಹೌಸಸ್ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಯೂನಿಯನ್ ಪಾರ್ಲಿಮೆಂಟ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಪ್ರೆಸಿಡೆಂಟ್ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ, ಅದ್ರ ಜೊತೆಗೆ 2 ಹೌಸಸ್ ಆರ್ ದಾರ್ ಅಂತ. ಸೊ ಯಾವ್ಯಾವುದು, ವಾಟ್ ಅಬೌಟ್ ದ ನೇಮ್ ಆಫ್ ದಟ್ 2 ಹೌಸಸ್? ಸೊ ಒನ್ ಹೌಸ್ ವಿ ಕಾಲ್ಡ್ ಇಟ್ ಆಸ್ ಲೋಕಸಭಾ ಆ್ಯಂಡ್ ಅನದರ್ ಹೌಸ್ ಇಸ್ ನೌನ್ ಆಸ್ ರಾಜ್ಯಸಭಾ ಹಿಯರ್. ಸೊ ಲೋಕಸಭಾನ ನಾವೇನಂತ ಕರಿತೀವಿ, ಹೌಸ್ ಆಫ್ ದ ಪೀಪಲ್ ಅಂತ ಕರಿತೀವಿ. ಸೊ ಹೌಸ್ ಆಫ್ ದ ಪೀಪಲ್ ಅಂತ ಅಂದರೆ ನಥಿಂಗ್ ದಟ್ ಮೆಂಬರ್ಸ್ ಆಫ್ ಲೋಕಸಭಾ ಆರ್ ಡೈರೆಕ್ಟ್ಲಿ ಎಲೆಕ್ಟಿಂಗ್ ಬೈ ದ ಪೀಪಲ್ ಹಿಯರ್. ಸೊ ಪೀಪಲಿಂದ ಡೈರೆಕ್ಟಾಗಿ ಎಲೆಕ್ಟ್ ಆಗಿ ಒಂದು ಪೀಪಲ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಹೌಸ್ ಆಫ್ ದ ಪೀಪಲ್ ಅಂತ ಕರಿತೀವಿ. ಅದೇ ರಾಜ್ಯಸಭಾನ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. ಸೊ ಅಲ್ಲಿರುವಂಥ ಮೆಂಬರ್ಸ್ ಏನು ಮಾಡ್ತಾರೆ, ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅದ್ರ ಜೊತೆಗೆ ಇಂಡೈರೆಕ್ಟ್ ಎಲೆಕ್ಷನ್ ಒಂದು ಮೆಥಡಲ್ಲಿ ಏನಾಗ್ತಾ ಇರ್ತಾರೆ ಅಂತ ಅಂದರೆ ರಾಜ್ಯಸಭಾ ಮೆಂಬರ್ಸು ಎಲೆಕ್ಟ್ ಆಗ್ತಾ ಇರ್ತಾರೆ ಅಂತ. ಅದಕ್ಕೋಸ್ಕರ ಈ ಒಂದು ಪಾರ್ಲಿಮೆಂಟ್ ಅಂತ ಬಂದಾಗ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಕೂಡ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಅದ್ರ ಜೊತೆಗೆ ಪ್ರೆಸಿಡೆಂಟ್ ರೋಲು ಕೂಡ ಏನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರೆಸಿಡೆಂಟನ್ನು ಸಪ್ರೇಟ್ ಲೆಸನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಲೆಸನ್ನಲ್ಲಿ ನಮಗೆ ಬೇಕಾಗಿರೋದೇನು ಅಂತ ಅಂದರೆ, ಫಸ್ಟ್ ವಿ ಶುಡ್ ಡಿಸ್ಕಸ್ ಅಬೌಟ್ ಲೋಕಸಭಾ ಆ್ಯಂಡ್ ಆಲ್ಸೋ ಟು ದ ರಾಜ್ಯಸಭಾ ಹಿಯರ್. ಸೊ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಜಸ್ಟ್ ವಿ ಕ್ಯಾನ್ ಲುಕ್ ಎಟ್ ಅಬೌಟ್ ಸಮ್ ಆಫ್ ದ ಫೀಚರ್ ಆಫ್ ದ ಪಾರ್ಲಿಮೆಂಟ್, ಫೀಚರ್ ಆಫ್ ದ ಇಂಡಿಯನ್ ಗವರ್ನಮೆಂಟ್ ಹಿಯರ್. ಸೊ ಫೆಡರಲ್ ಗವರ್ನಮೆಂಟ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇನ್ ಯುವರ್ ಸಿಲೆಬಸ್ ದೇ ಮೆನ್ಷನ್ ದಟ್. ಸಾರಿ, ಏನು ಫೆಡರಲ್ ಗವರ್ನಮೆಂಟ್ ಅಂತ ಅಂದರೆ, ಸಿ ಇಂಡಿಯಾ ಹ್ಯಾಸ್ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್ ವಿಚ್ ಮೀನ್ಸ್ ದಟ್ ಪವರ್ಸ್ ಆರ್ ಡಿವೈಡೆಡ್ ಬಿಟ್ವೀನ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್. ಸೊ ಫೆಡರಲ್ ಅಂತ ಅಂದರೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾಗಿದೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಅಂತ ಅಂದರೆ, ಆ ಒಂದು ಗವರ್ನಮೆಂಟನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಯಾವ್ಯಾವುದು 2 ಪಾರ್ಟ್ಸ್? ಒಂದನ್ನು ಸೆಂಟ್ರಲ್ ಗವರ್ನಮೆಂಟ್ ಅಂತ ಕರಿತೀವಿ, ಇನ್ನೊಂದು ಯಾವುದು ಸ್ಟೇಟ್ ಗವರ್ನಮೆಂಟ್. ಸೊ ಆ ಪವರ್ ಏನಿದೆ, ಆ ಪವರನ್ನು ಡಿವೈಡ್ ಮಾಡಿದ್ದಾರೆ. ಸೊ ಸೆಂಟ್ರಲ್ ಗವರ್ನಮೆಂಟಲ್ಲೂ ಸಮ್ ಆಫ್ ದ ಪವರ್ಸ್ ಇದೆ, ಸ್ಟೇಟ್ ಗವರ್ನಮೆಂಟು ಕೂಡ ಸಮ್ ಆಫ್ ದ ಪವರ್ಸನ್ನು ಏನು ಮಾಡ್ತಾ ಇದೆ, ಎಂಜಾಯ್ ಮಾಡ್ತಾ ಇದೆ ಅಂತ. ಸೊ ಎರಡೂ ಕೂಡ ಅವರವರ ಒಳಗಡೆ ಅವು ಸುಪ್ರೀಮ್ ಆಗಿರುತ್ತೆ ಅಂತ. ಸೊ ಅದರ ಜೊತೆಗೆ ಸಮ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಈ ಒಂದು ಡಿವಿಷನ್ ಏನಿದೆ ಅಲ್ವಾ, ಪವರ್ಸ್ ಡಿವೈಡೆಡ್ ಬಿಟ್ವೀನ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ ಓನ್ಲಿ ವಿ ಕಾಲ್ಡ್ ಇಟ್ ಆಸ್ ದ ಫೆಡರಲ್ ಸ್ಟ್ರಕ್ಚರ್ ಆಫ್ ಗವರ್ನಮೆಂಟ್ ಅಂತ ಕರಿತೀವಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅಂತ ಅಂದರೆ ಇಲ್ಲಿ ಯಾವುದೇ ಥರ ಸುಪ್ರೀಮಸಿ ಇಲ್ಲ. ಈಗ ಯಾವುದೇ ಥರ ಸಿಂಗಲ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಸಿಂಗಲ್ ಗವರ್ನಮೆಂಟ್ ಆಗಲಿ ನಮ್ಮ ಇಂಡಿಯಾದಲ್ಲಿ ಮ್ಯಾನೇಜ್ ಆಗ್ತಾ ಇಲ್ಲ. ಸೊ ಟೋಟಲ್ ಆಗಿ ಸ್ಟೇಟ್ ಗವರ್ನಮೆಂಟ್ಗೆ ಅವರದ್ದೇ ಆದಂಥ ಸ್ಪೆಸಿಫಿಕ್ ಗವರ್ನಮೆಂಟ್ ಇರುತ್ತೆ. ಸೊ ಅದನ್ನು ಫೈನಲ್ ಆಗಿ ಯಾರು ಮ್ಯಾನೇಜ್ ಮಾಡ್ತಾರೆ, ಸೆಂಟ್ರಲ್ ಗವರ್ನಮೆಂಟ್ ಆರ್ ದ ಯೂನಿಯನ್ ಗವರ್ನಮೆಂಟ್ ಮ್ಯಾನೇಜ್ ಮಾಡುತ್ತೆ. ಸೊ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ, ಇಂಪಾರ್ಟೆನ್ಸ್ ಆಫ್ ದ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್. ಹಾಗಿದ್ರೆ ಏನಕ್ಕೆ ಇಂಪಾರ್ಟೆಂಟ್, ಏನಕ್ಕೆ ನಮ್ಮ ಒಂದು ಇಂಡಿಯನ್ ಗವರ್ನಮೆಂಟನ್ನು ಫೆಡರಲ್ ಸಿಸ್ಟಮ್ ಥರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆರ್ ಡಿವೈಡ್ ಮಾಡಿದ್ದಾರೆ ಪವರ್ಸನ್ನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಮೆನ್ಷನ್ ಮಾಡಿದ್ದೀನಿ, ಆಲ್ದೋ ಇಂಡಿಯಾ ಹ್ಯಾಸ್ ದ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಸ್ಟೇಟ್ ಟು ಬ್ರೇಕ್ ಅವೇ ಫ್ರಮ್ ದ ಇಂಡಿಯನ್ ಯೂನಿಯನ್. ನಮ್ಮ ಒಂದು ಇಂಡಿಯಾದಲ್ಲಿ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಇದೆ ಅಂತ ಅಂದರೆ ಏನು? ಸೊ ಪವರ್ಸ್ ಏನಾಗಿದೆ, ಸ್ಟೇಟ್ ಗವರ್ನಮೆಂಟು ಮತ್ತು ಸೆಂಟ್ರಲ್ ಗವರ್ನಮೆಂಟಲ್ಲಿ ಡಿವೈಡ್ ಆಗ್ತಾ ಹೋಗಿದೆ. ಆದರೂ ಕೂಡ ಆ ಸ್ಟೇಟ್ಸ್ ಏನಾಗಿದೆ ಅಲ್ವಾ, ನಮ್ಮ ಇಂಡಿಯಾದಲ್ಲಿರುವಂಥ 28 ಸ್ಟೇಟ್ಸ್ ಏನಿದೆ, ಆ ಸ್ಟೇಟ್ಗಳು ಏನಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಂಡಿಯನ್ ಯೂನಿಯನ್ ಅವ್ರ ಸೆಂಟ್ರಲ್ ಗವರ್ನಮೆಂಟಿಂದ ಬ್ರೇಕ್ ಅವೇ, ಸಪರೇಟ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದರೆ, ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ವಿತ್ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್ ದೇ ಆಲ್ಸೋ ಮೆನ್ಷನ್ ದಟ್ ಮೇಂಟೈನ್ಸ್ ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ಕಂಟ್ರಿ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ. ಅಂದರೆ ಸ್ಟೇಟ್ ಗವರ್ನಮೆಂಟ್ ಸಪರೇಟ್ ಆಗಿದೆ ಅಂತ ಅಂದ ತಕ್ಷಣವೇ ನೇಷನಿಂದ ಆಗಲಿ ಅಥವಾ ಯೂನಿಯನ್ನಿಂದ ಆಗಲಿ ಅವರು ಸಪ್ರೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವರೇ ಏನು ಮಾಡಬೇಕು, ಎಂಜಾಯಿಂಗ್ ದ ಸ್ಟೇಟ್ ಪವರ್ಸ್, ಎಂಜಾಯಿಂಗ್ ದ ಪವರ್ಸ್ ಆಫ್ ದ ಸ್ಟೇಟ್ ಗವರ್ನಮೆಂಟ್, ದೇ ಶುಡ್ ಮೇಂಟೈನ್ ದ ಯುನಿಟಿ ಆ್ಯಂಡ್ ದ ಇಂಟಿಗ್ರಿಟಿ ಆಫ್ ದ ಕಂಟ್ರಿ ಅಂತ ಕರಿತೀವಿ. ಅದಕ್ಕೋಸ್ಕರ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಜೊತೆಗೆ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ನಾನು ಮೆನ್ಷನ್ ಮಾಡಿದ್ದೀನಿ, ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ, ಪೀಪಲ್ ಬಿಲಾಂಗಿಂಗ್ ಟು ವೇರಿಯಸ್ ರಿಲಿಜನ್ಸ್, ಕಲ್ಚರ್ಸ್
ಆ್ಯಂಡ್ ಲಿಂಗ್ವಿಸ್ಟಿಕ್ ಅಫಿಷಿಯಲ್ಸ್ ರಿಸೈಡ್ ಇನ್ ದ ಕಂಟ್ರಿ ಅಂತ ಆಗಿದೆ. ಸೊ ಅಫಿಲಿಯೇಷನ್ಸ್ ರಿಸೈಡ್ ಇನ್ ದ ಕಂಟ್ರಿ ಅಂತ ನೋಡಿ. ಇವಾಗ ನಮ್ಮ ಕಂಟ್ರಿಯಲ್ಲಿ ಯಾವುದೇ ಒಂದು ರಿಲಿಜನ್ ಆಗಿರ್ಬೋದು ಅಥವಾ ಯಾವುದೇ ಸಿಮಿಲರ್ ಕಲ್ಚರನ್ನು ಫಾಲೋ ಮಾಡೋ ಆಗಿರ್ಬೋದು ಅಥವಾ ಸೇಮ್ ಲ್ಯಾಂಗ್ವೇಜನ್ನು ಮಾತಾಡೋ ಅಂಥವ್ರು ಏನಾಗಿಲ್ಲ ಇಲ್ಲ. ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಆಗಿ ವೇರಿಯಸ್ ಒಂದು ವೆರೈಟಿ ಆಫ್ ದ ಪೀಪಲ್, ವೆರೈಟಿ ಆಫ್ ದ ರಿಲಿಜನ್, ವೆರೈಟಿ ಆಫ್ ಕಲ್ಚರ್ ಫಾಲೋವಿಂಗ್ ಬೈ ದ ಪೀಪಲ್ ಅಲ್ವಾ. ಆದರೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಟು ಮೇಂಟೈನ್ ದರ್ ಕಲ್ಚರಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಅಫಿಲಿಯೇಷನ್ಸ್ ಫೆಡರಲ್ ಸೆಟಪ್ ಅಲೋಸ್ ದೆಮ್ ಅಂತ. ಈಗ ಫೆಡರಲ್ ಸೆಟಪ್ಪಲ್ಲಿ ಈಗ ಏನು ಮಾಡಿದ್ದೀವಿ, ನಾವು ಪವರ್ನ ಡಿವೈಡ್ ಮಾಡಿದ್ದೀವಿ ಅಂತ ಹೇಳಿದೆ ಅಲ್ವಾ. ಸೊ ಪವರ್ನ ಡಿವೈಡ್ ಮಾಡಿರೋದ್ರಿಂದ ಆ ಒಂದು ಸ್ಪೆಸಿಫಿಕ್ ಸ್ಟೇಟಲ್ಲಿ ಅವರದ್ದೇ ಆದಂಥ ಕಲ್ಚರ್ಸ್ ಆಗಿರ್ಬೋದು, ಅವರದ್ದೇ ಆದಂಥ ಡಿಫ್ರೆಂಟ್ ರಿಲಿಜನ್ಸ್ ಆಗಿರ್ಬೋದು, ಸೊ ಎಲ್ಲ ಥರದ ಒಂದು ಲಿಂಗ್ವಿಸ್ಟಿಕ್ ಅಫಿಲಿಯೇಷನ್ಸ್ ಆಗಿರ್ಬೋದು. ಅಂದರೆ ಈಗ ಸ್ಟೇಟ್ ಆಫ್ ದಟ್ ಕರ್ನಾಟಕನ ಎಕ್ಸಾಂಪಲ್ ತೊಗೊಂಡ್ರೆ ಕನ್ನಡ ಅಂತ ಮೇಜರ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಅದೆಲ್ಲದಕ್ಕೂ ಕೂಡ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಫ್ರೀಡಮನ್ನು ಪ್ರೊವೈಡ್ ಮಾಡ್ತಾ ಹೋಗಿದ್ದಾರೆ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಬೋತ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ಸ್ ಡ್ರಾ ದರ್ ಪವರ್ಸ್ ಆ್ಯಂಡ್ ದ ಅಥಾರಿಟಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್. ಹೌದು, ಈಗ ಯೂನಿಯನ್ ಗವರ್ನಮೆಂಟು ಮತ್ತು ಸ್ಟೇಟ್ ಗವರ್ನಮೆಂಟ್ ಇಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಪವರ್ಸ್ ಮತ್ತು ಅಥಾರಿಟೀಸ್ ಇದೆ ಅನ್ನೋದನ್ನು ನಾನು ಹೇಳಿದೆ. ಆ ಅಥಾರಿಟೀಸನ್ನು ಎಲ್ಲಿಂದ ತೊಗೊಂಡಿದ್ದಾರೆ ಅವರು, ಎಲ್ಲಿ ಆ ಅಥಾರಿಟೀಸ್ ಮತ್ತು ಪವರ್ಸ್ ಬಗ್ಗೆ ಮೆನ್ಷನ್ ಆಗಿದೆ ಅಂತ ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದೆ. ಸೊ ಬೇಸ್ಡ್ ಆನ್ ದ ಇನ್ಸ್ಟ್ರಕ್ಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಇನ್ಸ್ಟ್ರಕ್ಷನ್ಸ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅವ್ರು ಏನು ಮಾಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಆಗಿರ್ಬೋದು, ಲೆಜಿಸ್ಲೇಟಿವ್ ಪವರ್ಸ್ ಆಗಿರ್ಬೋದು, ಅದೆಲ್ಲದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಸೊ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಇದ್ದರೆ ಅವರವರದೇ ಆದಂಥ ಒಂದು ಲಿಬರ್ಟಿನ ಅವ್ರು ಏನು ಮಾಡ್ತಾ ಹೋಗ್ಬೋದು, ಎಂಜಾಯ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಲೋಕಸಭಾ ಬಗ್ಗೆ ನೋಡ್ತಾ ಹೋಗೋಣ. ದ ಲೋಕಸಭಾ ಇಸ್ ನೌನ್ ಆಸ್ ದ ಹೌಸ್ ಆಫ್ ಪೀಪಲ್ ಅಂತ. ಆಲ್ರೆಡಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ. ಲೋಕಸಭಾನ ನಾವೇನಂತ ಕರಿತೀವಿ, ಹೌಸ್ ಆಫ್ ಪೀಪಲ್ ಅಂತ ಕರಿತಾ ಇದ್ದೀವಿ. ಸೊ ಮೆಂಬರ್ಸ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ಇಂಡಿಯಾ. ಸೊ ಮೆಂಬರ್ಸ್ ಎಲ್ಲ ಇಲ್ಲಿಂದ ಎಲೆಕ್ಟ್ ಆಗ್ತಾ ಇದ್ದಾರೆ, ಪೀಪಲ್ ಆಫ್ ಇಂಡಿಯಾದವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಮೆಂಬರ್ಸನ್ನು ಎಲೆಕ್ಟ್ ಮಾಡ್ತಾ ಇದ್ದಾರೆ, ರೆಪ್ರೆಸೆಂಟೇಟಿವ್ಸನ್ನು ಏನು ಮಾಡ್ತಾ ಇದ್ದಾರೆ, ಎಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ದ ಮೆಂಬರ್ಸ್ ಆಫ್ ದ ಲೋಕಸಭಾ ಆರ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಸೊ ಎಷ್ಟು ವರ್ಷಕ್ಕೆ ಅವರು ಎಲೆಕ್ಟ್ ಆಗ್ತಾರೆ ಇಲ್ಲಿ ಲೋಕಸಭಾದಲ್ಲಿ, 5 years ಡ್ಯುರೇಷನ್ ಇರುತ್ತೆ. ಸೊ 5 years ಡ್ಯುರೇಷನ್ ಇರುತ್ತೆ ಅಲ್ವಾ. ಆ 5 year ಡ್ಯುರೇಷನ್ನು ಕನ್ಫರ್ಮ್ ಅಥವಾ ಪರ್ಮನೆಂಟ್ ಆಗಿರುತ್ತಾ ಅಂತ ಹೇಳೋಕ್ಕಾಗಿರೋ. ಸೊ ಜನರಲ್ ಡ್ಯುರೇಷನ್ ಆಫ್ ಲೋಕಸಭಾ ಎಷ್ಟು ಅಂತ ಅಂದರೆ 5 year ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕಿಂತನೂ ಮುಂಚೆ ಕೂಡ ಏನಾಗ್ಬೋದು, ಲೋಕಸಭಾ ಕ್ಯಾನ್ ಬಿ ಡಿಸಾಲ್ವ್ಡ್ ಅಂತ. ಸೊ ಲೋಕಸಭಾ ಕ್ಯಾನ್ ಬಿ ಡಿಸಾಲ್ವ್ಡ್ ಬಿಫೋರ್ ಕಂಪ್ಲೀಟಿಂಗ್ ದ ಪೀರಿಯಡ್ ಆಫ್ ದಟ್ 5 year ಆರ್ ಡ್ಯುರೇಷನ್ ಆಫ್ 5 years ಅಂತ ಅಂದರೆ ಯಾರ ಒಂದು ಅಡ್ವೈಸ್ ಬೇಸಲ್ಲಿ ಆಗಿರುತ್ತೆ ಅಂತ ಅಂದರೆ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಯಾವಾಗ, ಪ್ರೈಮ್ ಮಿನಿಸ್ಟರ್ ವೆನ್ ಇಟ್ ಇಸ್ ಡಿಫಿಕಲ್ಟಿ ಆರ್ ವೆನ್ ದೇ ಲಾಸ್ ದ ಕಾನ್ಫಿಡೆನ್ಸ್ ಆರ್ ದ ಮೆಜಾರಿಟಿ, ಅವಾಗ ಏನು ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಟೇಕ್ ದ ಡಿಸಿಷನ್ ಟು ಡಿಸಾಲ್ವ್ ದ ಲೋಕಸಭಾ. ಇಲ್ಲ ಲೋಕಸಭಾ ಕಂಟ್ರೋಲ್ ಎಂಟೈರ್ ಆಗಿ ಪ್ರೈಮ್ ಮಿನಿಸ್ಟರ್ ಹೆಡ್ ಟು ದ ಲೋಕಸಭಾ ಅಲ್ವಾ. ಪ್ರೈಮ್ ಮಿನಿಸ್ಟರ್ನ ನಾವು ಹೆಡ್ ಆಫ್ ದ ಲೋಕಸಭಾ ಅಂತ ಕರಿತೀವಿ ಇಲ್ಲಿ, ಆ್ಯಂಡ್ ಆಲ್ಸೋ ಹೆಡ್ ಆಫ್ ದ ಕ್ಯಾಬಿನೆಟ್ ಅಂತ ಅಲ್ವಾ. ಸೊ ಅಲ್ಲಿ ಅವರು ಒಂದು ಡಿಸಿಷನ್ ತೊಗೊಂಡಾಗ, ಪ್ರೈಮ್ ಮಿನಿಸ್ಟರ್ ಡಿಸಿಷನ್ ತೊಗೊಂಡಾಗ ಪ್ರೆಸಿಡೆಂಟ್ ಏನು ಮಾಡ್ಬೋದು, ಲೋಕಸಭಾನ ಡಿಸಾಲ್ವ್ ಮಾಡ್ಬೋದು. ಸಿ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಡಿಸಿಷನ್ ಆಫ್ ದ ಪ್ರೆಸಿಡೆಂಟ್ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಪ್ರೆಸಿಡೆಂಟ್ ಅದನ್ನು ಫೈನಲ್ ಆಗಿ ಡಿಸೈಡ್ ಮಾಡಿ ಡಿಸಾಲ್ವ್ ಮಾಡೋದು ಯಾರು, ಪ್ರೆಸಿಡೆಂಟು. ಆದರೆ ಡಿಸಾಲ್ವ್ ಮಾಡೋಕ್ಕೆ ಅಡ್ವೈಸ್ ಮಾಡೋದು ಯಾರು, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದ ಕ್ಯಾಬಿನೆಟ್ ಮಿನಿಸ್ಟರ್. ಸೊ ಇದು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹಾಗಿದ್ರೆ 5 years ಮಾತ್ರನಾ, ಜನರಲ್ ಡ್ಯುರೇಷನ್ 5 year ಫಿಕ್ಸ್ ಆಗಿದೆ ಅಂತ ಎಕ್ಸ್ಟೆನ್ಷನ್ ಇರೋದಿಲ್ವಾ, ಲೋಕಸಭಾ ಪೀರಿಯಡನ್ನು ಯಾವಾಗಲೂ ಎಕ್ಸ್ಟೆಂಡೇ ಮಾಡೋದಿಲ್ವಾ ಅಂತ ನೋಡೋದಾದರೆ ದ ಟರ್ಮ್ ಆಫ್ ಲೋಕಸಭಾ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫಾರ್ 1 year ಅಂತ ಹೇಳ್ತೀವಿ. ಅಂತ ಅಂದರೆ ಸೊ 1 year ನಾವೇನು ಮಾಡ್ಬೋದು, ಲೋಕಸಭಾ ಡ್ಯುರೇಷನ್ನ ಎಕ್ಸ್ಟೆಂಡ್. ಇವಾಗ 5 years ಡ್ಯುರೇಷನ್ ಕಂಪ್ಲೀಟ್ ಆಯಿತು. ಆ ಕಂಪ್ಲೀಟ್ ಆಗುವಂಥ ಒಂದು ಸರ್ಕಮ್ಸ್ಟಾನ್ಸಸ್ ಕಂಡೀಷನಲ್ಲಿ ಏನಾಗ್ಬಿಡ್ತು ಅಂತ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಅಂತ ಅಂದರೆ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಎಲೆಕ್ಷನ್ನ ಕಂಡಕ್ಟ್ ಮಾಡೋದು ತುಂಬ ಡಿಫಿಕಲ್ಟ್ ಇರುತ್ತೆ. ಆ್ಯಕ್ಚುಲಿ ಕಂಡಕ್ಟ್ ಮಾಡೋ ಹಾಗೂ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಆವಾಗ ಲೋಕಸಭಾನ 1 yearಗೆ ಎಕ್ಸ್ಟೆಂಡ್ ಮಾಡುವಂಥ ಒಂದು ಪರ್ಮಿಷನ್ನ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸೀಸ್ ಓನ್ಲಿ. ಸೊ ಎಮರ್ಜೆನ್ಸಿ ಕಂಡೀಷನ್ ಇದ್ದಾಗ ಲೋಕಸಭಾ ಏನಾಗುತ್ತೆ, ಎಕ್ಸ್ಟೆಂಡೆಡ್ ಟು ದ ಅನದರ್ 1 year ಅಂತ. ಸೊ ಅವಾಗ 6 year ಅಂತ ಆಗುತ್ತೆ. ಜನರಲ್ ಡ್ಯುರೇಷನ್, ಜನರಲ್ ಟರ್ಮ್ ಆಫ್ ಲೋಕಸಭಾ ಇಸ್ ಓನ್ಲಿ 5 years.
ಸೊ ನೆಕ್ಸ್ಟ್ ಕಂಪೋಸಿಷನ್ ನೋಡ್ತಾ ಹೋಗೋಣ. ಕಂಪೋಸಿಷನ್ ಅಂತ ಅಂದರೆ ಏನೇನು, ಸಾರಿ. ಸೊ ಕಂಪೋಸಿಷನ್ ಅಂತ ಅಂದರೆ ಟೋಟಲ್ ಸ್ಟ್ರೆಂತ್ ಆಫ್ ಲೋಕಸಭಾ ಅಂತ ಕರಿತೀವಿ. ನೋಡಿ, ಟೋಟಲ್ ಸ್ಟ್ರೆಂತ್ ಆಫ್ ಲೋಕಸಭಾ ಇದೆ ಅಲ್ವಾ, 552 ಮೆಂಬರ್ಸ್. ಈ 552 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ 552 ಅಂತಾನೆ ಮೆನ್ಷನ್ ಆಗಿದೆ, ಬಟ್ ಅಮೆಂಡ್ ಆಗಿದೆ. 552 ಇಲ್ಲ ಇವಾಗ. ಪ್ರೆಸೆಂಟ್ ಸ್ಟ್ರೆಂತ್, ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಲೋಕಸಭಾ ಎಷ್ಟಿದೆ ಅಂತ ಅಂದರೆ 550 ಮೆಂಬರ್ಸ್ ಇದೆ. 104th ಅಮೆಂಡ್ಮೆಂಟಲ್ಲಿ ಏನು ಮಾಡಿದ್ದಾರೆ, ಅಮೆಂಡ್ ಮಾಡ್ತಾ ಹೋಗಿದ್ದಾರೆ ಅಂತ ಅಂದರೆ ಲೋಕಸಭಾ ಪ್ರೀವಿಯಸ್ ಆಫ್ ದಟ್ ಅಮೆಂಡ್ಮೆಂಟ್ ಏನಾಗಿತ್ತು, 552 ಇತ್ತು, ಇವಾಗ ಎಷ್ಟಿದೆ, 550 ಇದೆ. ಸೊ ವಾಟ್ ಅಬೌಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದಟ್ ಅಂತ ನೋಡ್ತಾ ಹೋಗೋಣ. ಸೊ 530 ಮೆಂಬರ್ಸ್ ಆರ್ electing or representing the states. They are represent the different states and all. ಅದೇ ಥರ 20 ಮೆಂಬರ್ಸ್ ಏನಿದ್ದಾರೆ ಅವ್ರು ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಾರೆ, ದೇ ಆರ್ ರೆಪ್ರೆಸೆಂಟಿಂಗ್ ದ ಯೂನಿಯನ್ ಟೆರಿಟರೀಸ್. ಸೊ 530 + 20 ಎಷ್ಟಾಯಿತು, 550 ಮೆಂಬರ್ಸ್ ಅಟ್ ಪ್ರೆಸೆಂಟ್ ಡೇ ಕಂಪೋಸಿಷನ್ ಆಫ್ ಲೋಕಸಭಾ. ಆದರೆ another 2 also mentioned here. So what about that another 2 members ಅಂತ ಅಂದರೆ that is nominated basis. ಸೊ ಈ 2 ಮೆಂಬರ್ಸನ್ನು ಏನಂತ ಹೇಳ್ತೀವಿ, ಆಂಗ್ಲೋ ಇಂಡಿಯನ್ ರಿಸರ್ವೇಷನ್ ಅಂತ ಕರಿತೀವಿ. ಆ 2 ಮೆಂಬರ್ಸನ್ನು ಏನು ಮಾಡ್ತಾರೆ, ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯವರಿಗೆ ರಿಸರ್ವ್ ಮಾಡಿರ್ತಾರೆ, ಮತ್ತು ಅದು ಎಲೆಕ್ಷನ್ ಬೇಸ್ಡ್ ಅಲ್ಲ. ಆ 2 ಮೆಂಬರ್ಸನ್ನು ಏನು ಮಾಡ್ತಾ ಇದ್ರು, ನಾಮಿನೇಟ್ ಮಾಡ್ತಾ ಇದ್ರು. ಆದರೆ ಇವಾಗ ಅಮೆಂಡ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ಗೆ. ಸೊ ಆಂಗ್ಲೋ ಇಂಡಿಯನ್ ರಿಸರ್ವೇಷನ್ ಏನಿತ್ತಲ್ವಾ 2 ರೆಪ್ರೆಸೆಂಟೇಟಿವ್, ಅದನ್ನು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಎಟ್ ಪ್ರೆಸೆಂಟ್ total strength of Lok Sabha is 530 from the states and 20 from the union territories. Very important it is. Okay. So next one, qualifications to become the member of Lok Sabha. Lok Sabha member ಆಗಬೇಕು ಅಂತ ಅಂದರೆ which are the qualification required, right? So first one, this is one of the very easy topic actually, should be a citizen of India. Indian citizen ಆಗಿರಬೇಕು. ಅವರಿಗೆ ಎಷ್ಟು ಮಿನಿಮಮ್ ಏಜನ್ನು ಫಿಕ್ಸ್ ಮಾಡಿದ್ದಾರೆ, 25 years of age. ಸೊ ಅವ್ರ ಹೆಸರು ಏನಾಗಿರಬೇಕು, ಎಲೆಕ್ಟೋರಲ್ ರೋಲ್ಸಲ್ಲಿ ಮೆನ್ಷನ್ ಆಗಿರಬೇಕು. ಏನು ಎಲೆಕ್ಟೋರಲ್ ರೋಲ್ಸ್ ಅಂತ ಅಂದರೆ ಎಲೆಕ್ಷನ್ ಕಮಿಷನ್ ಇದೆ ಅಲ್ವಾ, ಸೊ ದೇ ಆರ್ ಪ್ರಿಪೇರಿಂಗ್ ದ ಎಲೆಕ್ಟೋರ್. ಸೊ ಅದರಲ್ಲಿ ದೋಸ್ ಹೂ ಆರ್ ಕ್ರಾಸ್ ದ ಏಜ್ ಆಫ್ 18 years ಅವ್ರದ್ದೆಲ್ಲಾರ್ದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಏನು ಮಾಡ್ತಾರೆ, ಎಲೆಕ್ಟೋರಲ್ ರೋಲನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಐಡೆಂಟಿಟಿ ಕಾರ್ಡನ್ನು ಕೂಡ ಏನು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ಸೊ ಅದರಲ್ಲಿ ಅವರ ನೇಮ್ ಏನಾಗಿರಬೇಕು, ಕಂಪಲ್ಸರಿಯಾಗಿ ಇರಬೇಕು. ಹಿ ಶುಡ್ ನಾಟ್ ಬಿ ಅಂಡರ್ ಡೆಟ್ ಆರ್ ಶುಡ್ ಬಿ ಏಬಲ್ ಟು ಮೀಟ್ ಹಿಸ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್. ಅಂತ ಅಂದರೆ ಡೆಟ್ ಅಂತ ಅಂದರೆ ಏನು, ಇನ್ಸಾಲ್ವೆಂಟ್ ಅಂತ ಕರಿತೀವಿ ಅಲ್ವಾ, ದಿವಾಳಿ ಆಗಿರುವಂಥ ಪರ್ಸನ್ ಆಗಿರಬಾರ್ದು ಅಂತ. ಈಗ ಯಾವುದಾದ್ರೂ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಮೀಟ್ ಮಾಡುವಂಥ, ಅದನ್ನು ಫುಲ್ಫಿಲ್ ಮಾಡುವಂಥ ಕೆಪಾಸಿಟಿ ಯಾರಿಗಿರಬೇಕು, ಆ ಒಂದು ಕ್ಯಾಂಡಿಡೇಟ್ಗೆ ಇರಬೇಕು. ಅದ್ರ ಜೊತೆಗೆ ಹಿ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದ ಗವರ್ನಮೆಂಟ್ ಅಂತ ಕರಿತೀವಿ. ಅಂತ ಅಂದರೆ ಗವರ್ನಮೆಂಟಿಂದ ಸ್ಯಾಲರಿನ ರಿಸೀವ್ ಮಾಡ್ಕೊಳ್ತಾ ಇರಬಾರ್ದು. ಗವರ್ನಮೆಂಟಿಂದ ಯಾವುದೇ ಥರ ಪರ್ಸ್ನಲೈಸ್ಡ್ ಇನ್ಕಮ್ ಅವ್ರಿಗೆ ತೊಗೊಳ್ತಾ ಇರೋವಂಥವ್ರು ಆಗಿರಬಾರ್ದು ಅಂತ ಹೇಳ್ತಾರೆ. ಅಂತ ಅಂದರೆ ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ಅಲ್ವಾ, ಸೊ ಅವರೆಲ್ಲ ಏನು ಮಾಡೋಕ್ಕಾಗೋದಿಲ್ಲ, ಲೋಕಸಭಾ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಇಫ್ ದೇ ವಾಂಟ್ ಟು ಪಾರ್ಟಿಸಿಪೇಟ್ ಅಂತ ಅಂದರೆ ಆ ಒಂದು ಗವರ್ನಮೆಂಟ್ ಜಾಬನ್ನು ರಿಸೈನ್ ಮಾಡಿ ಲೇಟರ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಆರ್ ಕಂಟೆಸ್ಟ್ ಟು ದ ಲೋಕಸಭಾ ಎಲೆಕ್ಷನ್ ಅಂತ. ಸೊ ಹಿ ಶುಡ್ ನಾಟ್ ಬಿ ಎ ಪ್ರೋಕ್ಲೈನ್ ಕ್ರಿಮಿನಲ್ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಕ್ರಿಮಿನಲ್ಸ್ ಆಗಿರ್ಬೋದು, ಆ ಥರ ಒಂದು ಅಫೆನ್ಸಸ್ ಇರುತ್ತೆ, ಕ್ರಿಮಿನಲ್ ಆಕ್ಟಿವಿಟೀಸ್ ಇರುತ್ತೆ ಅಲ್ವಾ, ಇಲ್ಲೀಗಲ್ ಆಕ್ಟಿವಿಟೀಸ್ ಆಗಿರ್ಬೋದು. ಸೊ ಅವರೆಲ್ಲರೂ ಕೂಡ ಏನು ಅವರ ಅಗೇನ್ಸ್ಟ್ ಆಗಿ ಕೇಸ್ ಫೈಲ್ ಆಗಿದ್ರೆ ಆ ಪರ್ಸನ್ ಇಸ್ ಅನ್ಫಿಟ್ ಟು ದ ಕಂಟೆಸ್ಟೆಂಟ್ ಆಫ್ ದ ಲೋಕಸಭಾ ಎಲೆಕ್ಷನ್ ಆರ್ ಟು ಪಾರ್ಟಿಸಿಪೇಟ್ ದ ಲೋಕಸಭಾ ಎಲೆಕ್ಷನ್ ಅಂತ ಕರಿತೀವಿ. ಆ್ಯಂಡ್ ಶುಡ್ ಬಿ ಸೌಂಡ್ ಮೈಂಡೆಡ್. ಸೊ ಸೌಂಡ್ ಮೈಂಡೆಡ್ ಅಂತ ಅಂದರೆ ಏನು, ಮೆಂಟಲ್ ಹೆಲ್ತ್ ಅಲ್ವಾ. ಸೊ ಮೆಂಟಲ್ ಹೆಲ್ತ್ ಏನಕ್ಕೆ ಇಂಪಾರ್ಟೆಂಟ್ ಅಂತ, ವೈ ದೇ ಮೆನ್ಷನ್ ಇಟ್ ಅಂತ ಅಂದರೆ ಆಫ್ಟರ್ ಎಲೆಕ್ಟಿಂಗ್ ಆಸ್ ದ ರೆಪ್ರೆಸೆಂಟೇಟಿವ್ ಮೆಂಬರ್ ಆಫ್ ದ ಲೋಕಸಭಾ, ಸೊ ಇಂಪಾರ್ಟೆಂಟ್ ಡಿಸಿಷನನ್ನು ತಗೊಳ್ಳೋ ಅಂಥ ಒಂದು ಜವಾಬ್ದಾರಿ ಯಾರ ಮೇಲಿರುತ್ತೆ, ಲೋಕಸಭಾ ಮೆಂಬರ್ಸ್ ಮೇಲಿರುತ್ತೆ. ಸೊ ಯಾವುದೋ ಒಂದು ಜವಾಬ್ದಾರಿಯನ್ನು, ಯಾವುದೋ ಒಂದು ನಿರ್ಧಾರಗಳನ್ನು, ಡಿಸಿಷನನ್ನು ಅವರು ಪ್ರಾಪರಾಗಿ ತಗೊಳ್ಬೇಕು ಅಂತ ಅಂದರೆ ಮೆಂಟಲ್ ಹೆಲ್ತ್ ಏನಾಗಿರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಇದೆಲ್ಲದನ್ನು ಕೂಡ ಕ್ವಾಲಿಫಿಕೇಷನ್ ಅಂತ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅದ್ರ ಜೊತೆಗೆ ಡಿಸ್ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋಣ. ಸೊ ಡಿಸ್ಕ್ವಾಲಿಫಿಕೇಷನ್ ಅಂತ ಅಂದರೆ ಅಪೋಸಿಟ್ ಟು ಕ್ವಾಲಿಫಿಕೇಷನ್ ಅಷ್ಟೇ. ಇವಾಗ ನಾನು ಏನೇನು ಹೇಳಿದೆ ಅದರ ಅಗೇನೆಸ್ಟ್ ಅಪೋಸಿಟ್ ಆಫ್ ದಟ್ ನೀವು ಬರೆದ್ರಿ ಅಂತ ಅಂದರೆ ಅದೇನಾಗುತ್ತೆ, ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಡಿಸ್ಕ್ವಾಲಿಫಿಕೇಷನ್ ಅಂತ ಆಗುತ್ತೆ. ಸೊ ಗವರ್ಮೆಂಟಿಂದ ಯಾವುದಾದ್ರೂ ಪ್ರಾಫಿಟನ್ನು ತೊಗೊಳ್ತಾ ಇದ್ರೆ ಅವ್ರನ್ನ ಏನು ಮಾಡ್ತೀವಿ, ಡಿಸ್ಕ್ವಾಲಿಫೈಡ್ ಅಂತ ಹೇಳ್ತೀವಿ. ಅನ್ಸೌಂಡ್ ಮೈಂಡೆಡ್ ಆಗಿದ್ರೆ ಅವರು ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ. ಇನ್ಸಾಲ್ವೆಂಟ್ ಆಗಿರೋವಂಥವ್ರು ಆದರೆ ಅವರು ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ. ಅದ್ರ ಜೊತೆಗೆ ಸಿಟಿಸನ್ ಆಫ್ ಇಂಡಿಯಾ ಆಗಿರೋದಿಲ್ಲ,
ಇಲ್ಲ ಅಂತ ಅಂದರೆ ಬೇರೆ ಯಾವುದೋ ಒಂದು ನೇಷನ್, ಯಾವುದೋ ಒಂದು ಫಾರಿನ್ ಸ್ಟೇಟ್ನ ಸಿಟಿಸನ್ಶಿಪ್ಪನ್ನು ಅವ್ರು ಏನು ಮಾಡ್ತಾರೆ, ಅಕ್ವೈರ್ ಮಾಡಿರ್ತಾರೆ. ಸೊ ಅವಾಗಲೂ ಕೂಡ ಏನಾಗಿರುತ್ತೆ, ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ನೆಕ್ಸ್ಟ್ ಟಾಪಿಕನ್ನು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಟಾಪಿಕ್ ವೆಕೇಷನ್ ಆಫ್ ಸೀಟ್ಸ್. ಆ್ಯಕ್ಚುಲಿ ಇಲ್ಲಿ ಟೈಪ್ ಮಿಸ್ ಆಗಿದೆ. ಸೊ ವೆಕೇಷನ್ ಆಫ್ ಸೀಟ್ ಅಂತ ಅಂದರೆ ವೆಕೇಷನ್ ಆಫ್ ದ ಸೀಟ್ ಆಫ್ ಸ್ಪೆಸಿಫಿಕ್ ಆರ್ ಇಂಡಿವಿಜುವಲ್ ಮೆಂಬರ್ಸ್ ಅಂತ ಹೇಳ್ತೀವಿ. ಯಾವ್ಯಾವ ಒಂದು ಕೇಸಸ್ಸಲ್ಲಿ ಒಂದು ಸ್ಪೆಸಿಫಿಕ್ ಇಂಡಿವಿಜುವಲ್ ಮೆಂಬರ್ ಪೊಸಿಷನ್ ವೆಕೆಂಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಫ್ ಎ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ರಿಸೈನ್ಸ್ ಫ್ರಾಮ್ ಹಿಸ್ ಸೀಟ್ ಅಂತ ಅಂದರೆ ವಾಲಂಟರಿ ರೆಸಿಗ್ನೇಷನ್ ಅಲ್ವಾ. ಸೊ ವಾಲಂಟರಿ ಆಗಿ ಇಲ್ಲ ನನಗೆ ಮೆಂಬರ್ ಆಗಿ ಕಂಟಿನ್ಯೂ ಮಾಡೋಕ್ಕೆ ಐ ಆಮ್ ನಾಟ್ ವಿಶಿಂಗ್ ಟು ಕಂಟಿನ್ಯೂ ಆಸ್ ದ ಮೆಂಬರ್ ಆಫ್ ಲೋಕಸಭಾ ಅಂತ ಅವ್ರು ಏನಾದರೂ ಡಿಕ್ಲೇರ್ ಮಾಡಿ ಇಫ್ ಯು ವಾಂಟ್ ಟು ರಿಸೈನ್ ಫಾರ್ ದ ಪೊಸಿಷನ್ ಅಂತ ಅಂದರೆ ಆ ಸ್ಪೆಸಿಫಿಕ್ ಮೆಂಬರ್ಶಿಪ್ ಏನಾಗ್ತಾ ಹೋಗುತ್ತೆ, ಅಲ್ಲಿ ವೆಕೆಂಟ್ ಆಗ್ತಾ ಹೋಗುತ್ತೆ. ಒಂದು ಸರ್ಕಮ್ಸ್ಟೆನ್ಸ್ ಇದು. ನೆಕ್ಸ್ಟ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಹಿ ಎಲೆಕ್ಟೆಡ್ ಆಸ್ ದ ಮೆಂಬರ್ ಆಫ್ ಲೋಕಸಭಾ ಆದರೆ ಕಂಟಿನ್ಯೂಯಸ್ ಆಗಿ 60 days ಅಬ್ಸೆಂಟ್ ಆಗಿದ್ದಾರೆ. ಎಲ್ಲ ಸೆಷನ್ಗೂ ಏನು ಲೋಕಸಭಾ ಅಥವಾ ರಾಜ್ಯಸಭಾ ಜಾಯಿಂಟ್ ಸೆಷನ್ ಕರೀತಾರೆ ಅಥವಾ ಲೋಕಸಭಾ ಓನ್ಲಿ ಸೆಷನ್ ಕರೀತಾರೆ. ಸೊ ಅದು ಯಾವುದೇ ಮೀಟಿಂಗ್ಸಿಗಾಗಲಿ ಯಾವುದೇ ವರ್ಕಿಂಗ್ಸಿಗಾಗಲಿ ಅಟೆಂಡ್ ಆಗದೇನೆ ಕಂಟಿನ್ಯೂಯಸ್ 60 days ಅಬ್ಸೆಂಟ್ ಆದರೆ ಅಲ್ಲೂ ಕೂಡ ಅದನ್ನು ಏನಂತ ಕರಿತೀವಿ, ಡಿಸ್ಕ್ವಾಲಿಫಿಕೇಶನ್ ಆಫ್ ದ ಮೆಂಬರ್ ಅಂತ ಕರಿತೀವಿ. ಸೊ ಆ ಒಂದು ಮೆಂಬರ್ನ ಏನು ಮಾಡ್ತಾರೆ, ಆ ಒಂದು ಸೀಟಿಂದ ರಿಮೂವ್ ಮಾಡ್ತಾರೆ. ಸೊ ಅವಾಗಲೂ ಕೂಡ ಪ್ಲೇಸ್ ಏನಾಗ್ತಾ ಹೋಗುತ್ತೆ, ವೆಕೆಂಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋಣ. ಇಫ್ ಎ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಈಸ್ ಎಲೆಕ್ಟೆಡ್ to the state legislature, he has to give up his seat in the parliament and vice versa. ಸೊ ಇಲ್ಲಿ ಆಲ್ರೆಡಿ ಪಾರ್ಲಿಮೆಂಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಎಲೆಕ್ಟ್ ಆಗಿರ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ನೆಕ್ಸ್ಟ್ ಎಲೆಕ್ಷನಲ್ಲೂ ಸ್ಟೇಟ್ ಲೆಜಿಸ್ಲೇಚರಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಲೋ ಮಾಡಿರ್ತಾರೆ. ಸೊ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಕೂಡ ವಿನ್ ಆಗಿಬಿಟ್ರು ಅಂತ ಅಂದರೆ ಕಂಪಲ್ಸರಿಯಾಗಿ ಆ ಮೆಂಬರ್ ಏನು ಮಾಡಬೇಕು, ಯಾವುದಾದ್ರೂ ಒಂದು ಮೆಂಬರ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಟ್ ಮೇ ಬಿ ದ ಮೆಂಬರ್ಶಿಪ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಮೇ ಬಿ ದ ಮೆಂಬರ್ಶಿಪ್ ಆಫ್ ದ ಪಾರ್ಲಿಮೆಂಟ್. ಸೊ ಅದರಲ್ಲಿ ಯಾವುದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಸೊ ಯಾವುದನ್ನು ಅವ್ರು ಸೆಲೆಕ್ಟ್ ಮಾಡ್ತಾರೋ ಆ ಒಂದು ಸೀಟ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ವೆಕೆಂಟ್ ಆಗ್ತಾ ಹೋಗುತ್ತೆ. ಸೊ ವೆಕೇಶನ್ ಆಫ್ ಸೀಟ್ ಆಫ್ ದ ಮೆಂಬರ್, ಲೋಕಸಭಾ ಮೆಂಬರ್ ಅಂತ ಬಂದಾಗ ಒನ್ ಇಸ್ ವಾಲಂಟರಿ ರೆಸಿಗ್ನೇಷನ್, ಅನದರ್ ಒನ್ ಇಸ್ ಕಂಟಿನ್ಯೂಸ್ಲಿ ಅಬ್ಸೆಂಟ್ ಫಾರ್ ಪೀರಿಯಡ್ ಆಫ್ 60 days ಆ್ಯಂಡ್ ಅನದರ್ ಒನ್ ಇಸ್ ಇಫ್ ಎಲೆಕ್ಟೆಡ್ ಟು ಎನಿ ಅದರ್ ಡಿಫರೆಂಟ್ ಲೆಜಿಸ್ಲೇಚರ್. ಸೊ ಅವಾಗ ಏನು ಮಾಡಬೇಕು, ಹಿ ಶುಡ್ ಗಿವ್ ಅಪ್ ಹಿಸ್ ಸೀಟ್ ಟು ದ ಪಾರ್ಲಿಮೆಂಟ್, ಸೀಟ್ ಇನ್ ದ ಪಾರ್ಲಿಮೆಂಟ್ ಕಂಪಲ್ಸರಿ ಇಟ್ ಇಸ್. ಸೊ ನೆಕ್ಸ್ಟ್ ಒನ್, ಈಗ ಸೆಲೆಕ್ಷನ್ ಆಯಿತು, ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ. ಸೊ ವಾಟ್ ಅಬೌಟ್ ದ ನೆಕ್ಸ್ಟ್ ಪ್ರೊಸೀಜರ್ಸ್ ಇನ್ ದ ಪಾರ್ಲಿಮೆಂಟ್. ಸೊ ಅಲ್ಲಿರುವಂಥ 550 ಮೆಂಬರ್ಸ್ ಏನಿದ್ದಾರೆ ಅಲ್ವಾ, ಅವರು ಏನೇನು ಪ್ರೊಸೀಜರ್ಸನ್ನು ಫಾಲೋ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ನಿಮ್ಮ ಸಿಲೆಬಸ್ಸಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡ್ತಾ ಇದ್ದೀವಿ ಅಂತ ಅಂದರೂ ಕೂಡ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ತಾ ಹೋಗೋಣ ಏನೇನು ಪ್ರೊಸೀಜರ್ಸ್ ಇರುತ್ತೆ. ಒನ್ ಬೈ ಒನ್ ಐ ಮೆನ್ಷನ್ಡ್ ಹಿಯರ್ ಅಲ್ವಾ. ಸೊ ಪ್ರೊಸೀಜರ್ಸಲ್ಲಿ ಫಸ್ಟ್ ಬರೋದೇನು, ಸೆಷನ್ಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಕರಿತೀವಿ. ಸೊ ಸೆಷನ್ಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಅಂದರೆ ಏನು, ಅವ್ರು ಏನು ಮಾಡಬೇಕು, ಮೀಟಿಂಗ್ಸನ್ನು ಕರೀತಾ ಹೋಗಬೇಕು. ಸೊ ಮೀಟಿಂಗ್ಸನ್ನು ಕರೀತಾ ಹೋಗೋದಕ್ಕೂ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ದೇ ಮೆನ್ಷನ್ ದಟ್ ವಾಟ್ ಅಬೌಟ್ ದ ಪೀರಿಯಡ್ ಬಿಟ್ವೀನ್ ಒನ್ ಸೆಷನ್ ಟು ಅನದರ್ ಸೆಷನ್ ಅಂತ. ಸೊ ಕಂಪಲ್ಸರಿಯಾಗಿ ಆ್ಯಸ್ ಎ ಪಾರ್ಲಿಮೆಂಟ್ ಎಸ್ಪೆಷಲಿ ಲೋಕಸಭಾ ಏನು ಮಾಡಬೇಕು, ಅಟ್ಲೀಸ್ಟ್ ಟ್ವೈಸ್ ಇನ್ ಎ ಇಯರ್ ಅಂತ ಅಂದರೆ ಅಟ್ಲೀಸ್ಟ್ 6 months ಒನ್ಸ್ ದೇ ಶುಡ್ ಕಾಲ್ ದ ಸೆಷನ್ಸ್. ಸೊ ಅಟ್ಲೀಸ್ಟ್ 6 months ಒನ್ ಇಲ್ಲ ವರ್ಷಕ್ಕೆ 2 ಸತಿ ಅವ್ರು ಏನು ಮಾಡಬೇಕು, ಸೆಷನ್ನ ಕಾಲ್ ಮಾಡಬೇಕು. ಆದರೆ ಜನರಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ದೇ ಆರ್ ಕಂಡಕ್ಟಿಂಗ್ 3 different ಸೆಷನ್ಸ್ ಅಂತ. ಸೊ ಒನ್ ಇಸ್ ಬಜೆಟ್ ಸೆಷನ್, ಒನ್ ಇಸ್ ಮಾನ್ಸೂನ್ ಸೆಷನ್ ಆ್ಯಂಡ್ ದ ವಿಂಟರ್ ಸೆಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ 3 different ಸೆಷನ್ಸನ್ನು ಏನು ಮಾಡ್ತಾರೆ, ಯೂಶ್ವಲಿ ದೇ ಆರ್ ಕಂಡಕ್ಟಿಂಗ್ ಇನ್ ಎವ್ರಿ ಇಯರ್ ಅಂತ. ಸೊ ಇದನ್ನು ಮೀಟಿಂಗನ್ನು, ಈ ಒಂದು ಸೆಷನನ್ನು ನಾವು ಏನಂತ ಕರಿತಾ ಇದ್ದೀವಿ, ಪಾರ್ಲಿಮೆಂಟರಿ ಸೆಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಕೋರಮ್ ಅಂತ ಇದೆ ಅಲ್ವಾ. ಸೊ ಕೋರಮ್ ಅಂತ ಅಂದರೆ ಏನು ನೋಡ್ತಾ ಹೋಗೋಣ. ಕೋರಮ್ ಅಂತ ಅಂದರೆ ನೋಡಿ, ಸೆಷನನ್ನು ಅವರು ಕಂಪಲ್ಸರಿಯಾಗಿ ಕಾಲ್ ಮಾಡಬೇಕು ಅಂತ ನಿಮಗೆ ಹೇಳಿದೆ ಅಲ್ವಾ. ಸೊ ಕೋರಮ್ ಅಂತ ಅಂದರೆ ಒಂದು ಸೆಷನ್ನನ್ನು ಅವರು ಕಾಲ್ ಮಾಡಬೇಕು ಅಂತ ಅಂದರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ ಶುಡ್ ಬಿ ಪ್ರೆಸೆಂಟ್ ಟು ಕಾಲ್ ದ ಸೆಷನ್ ಅನ್ನೋದು ಕಂಪಲ್ಸರಿ ಆಗಿದೆ. ಸೊ ಆವಾಗ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಸೊ ಆ ಒಂದು ನಂಬರ್ ಆಫ್ ಏನಿದೆ ಅಲ್ವಾ ಅದನ್ನು ಅವರು ಕೋರಮ್ ಇದ್ದರೆ ಮಾತ್ರ, ಆ ಒಂದು ಬೇಕಾಗಿರುವಂಥ ರಿಕ್ವೈರ್ಡ್ ನಂಬರ್ ಆಫ್ ಮೆಂಬರ್ಸ್ ಪ್ರೆಸೆಂಟ್ ಇದ್ದರೆ ಮಾತ್ರ ಅವ್ರೇನು ಮಾಡ್ಬೋದು, ಮೀಟಿಂಗ್ ಸೆಷನ್ಸನ್ನು ಕಾಲ್ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಸೆಷನ್ನಿಗೆ ಮಾತ್ರ ಅಲ್ಲ, ಕೋರಮ್ ಯಾವುದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ, ಈಗ ಯಾವುದಾದ್ರೂ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾ ಇರ್ತಾರೆ. ಸೊ ಯಾವುದಾದ್ರೂ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಅಂದರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ ಪ್ರೆಸೆಂಟ್ ಇದ್ದರೆ ಮಾತ್ರ ಆ ಬಿಲ್ಸ್ ಏನಾಗ್ತಾ ಹೋಗುತ್ತೆ, ಪಾಸ್ ಆಗ್ತಾ ಹೋಗುತ್ತೆ. ಇವಾಗ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಅಲ್ಲಿ ಪ್ರೆಸೆಂಟ್ ಇಲ್ಲ ಅಂತ ಅಂದರೆ ಸ್ಪೀಕರ್ ಏನು ಮಾಡ್ಬೋದು,
ಆ ಒಂದು ಸೆಷನನ್ನು ಹಿ ಕ್ಯಾನ್ ಅಡ್ಜರ್ನ್ ಅಂತ ಅಂದರೆ ನಥಿಂಗ್ ಬಟ್ ಪೋಸ್ಟ್ಪೋನ್ ದ ಸೆಷನ್ ಅಂತ ಕರಿತೀವಿ ಅಲ್ವಾ. ಸೊ ಖೋರಮ್ ಇರೋ ತನಕ ಏನು ಮಾಡ್ತಾ ಹೋಗ್ತಾರೆ, ಎಸ್ಪೆಷಲಿ ಆ ಖೋರಮ್ ಮೀಟ್ ಆಗೋ ತನಕ ಅವ್ರು ಏನು ಮಾಡೋಕ್ಕಾಗೋದಿಲ್ಲ, ಸಾರಿ, ದೇ ಕಾಂಟ್ ಕಂಡಕ್ಟ್ ದ ಸೆಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಕ್ವೆಶನ್ ಅವರ್ ಅಂತ ಕರಿತೀವಿ ಅಲ್ವಾ. ಕ್ವೆಶನ್ ಅವರು ಕೂಡ ಅನದರ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೊಸೀಜರ್ ಆಫ್ ದ ಲೋಕಸಭಾ ಆರ್ ದ ಪಾರ್ಲಿಮೆಂಟ್ ಹಿಯರ್. ಏನು ಕ್ವೆಶನ್ ಅವರ್ ಅಂತ ಅಂದರೆ, ನೋಡಿ ಕ್ವೆಶನ್ ಅವರ್ ಅಂತ ಅಂದರೆ ಇವಾಗ ಆ ಒಂದು ಸೆಷನ್ ಗ್ಯಾದರ್ ಆಗಿರುವಂಥ ಟೈಮ್ ಇರುತ್ತೆ ಅಲ್ವಾ, ಅವಾಗ ಏನು ಮಾಡ್ಬೋದು, ಮೆಂಬರ್ಸ್ ಆಫ್ ದ ಹೌಸಸ್ ಮೇ ಆಸ್ಕ್ ದ ಕ್ವೆಶನ್ಸ್ ಫ್ರಮ್ ದ ಗವರ್ನಮೆಂಟ್ ಆನ್ ದ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಒಂದು ಬೇಸಲ್ಲಿ ಆ ಒಂದು ಮೆಂಬರ್ಸ್ ಏನಿರ್ತಾರೆ ಅವರು ಕ್ವೆಶನ್ಸನ್ನು ರೈಸ್ ಮಾಡ್ತಾ ಹೋಗ್ಬೋದು. ಆ ಆಸ್ಕಿಂಗ್ ಕ್ವೆಶನ್ ಇದೆ ಅಲ್ವಾ, ಟೈಮ್ ಆಫ್ ಆಸ್ಕಿಂಗ್ ಕ್ವೆಶನ್ ಇದೆ ಅಲ್ವಾ, ಅದನ್ನು ನಾವೇನಂತ ಕರಿತೀವಿ, ಕ್ವೆಶನ್ ಅವರ್ ಅಂತ ಕರಿತೀವಿ. ದಿಸ್ ರೈಟ್ ಆಫ್ ದ ಮೆಂಬರ್ಸ್ to ask question from the government is known as interpellation. ಸೊ ಆ ಒಂದು ಕ್ವೆಶನ್ನ ಕೇಳುವಂಥ ಟೈಮ್ ಆಫ್ ಆಸ್ಕಿಂಗ್ ಕ್ವೆಶನ್ ವಿ ಕಾಲ್ಡ್ ಇಟ್ ಕ್ವೆಶನ್ ಅವರ್. ಬಟ್ ರೈಟ್ ಟು ಆಸ್ಕ್ ದ ಕ್ವೆಶನ್ ಫ್ರಮ್ ದ ಗವರ್ನಮೆಂಟ್ನು ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ಪೆಲೇಷನ್. ಗೊತ್ತಿರಬೇಕು, ಈಗ ಏನು 2025 ಬೋರ್ಡ್ ಎಕ್ಸಾಮ್ ಬರೆದಿದ್ದಾರೆ ಅಲ್ವಾ, ಸೊ ಅವರು ಕೂಡ ಏನು ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮ್ ಆಯಿತು, ಇಂಟರ್ಪೆಲೇಷನ್ ಬಗ್ಗೆ ಒಂದು ಕ್ವೆಶನನ್ನು ಕೇಳಿದರು. ಸೊ ಇಂಟರ್ಪೆಲೇಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಯೂಶ್ವಲಿ ಯಾವಾಗ ಇರುತ್ತೆ ಸೆಷನಲ್ಲಿ, ಕ್ವೆಶನ್ ಅವರ್ನ ಯಾವಾಗ ಇರುತ್ತೆ ಅಂತ ಕರಿತೀವಿ ಅಂತ ಅಂದರೆ, ಫಸ್ಟ್ ಅವರ್ ಆಫ್ ಎವ್ರಿ ವರ್ಕಿಂಗ್ ಡೇ ಇನ್ ದ ಪಾರ್ಲಿಮೆಂಟ್ ಈಸ್ ರಿಸರ್ವ್ ಫಾರ್ ದ ಕ್ವೆಶನ್ ಅವರ್. ಸೊ ಅವರೆಲ್ಲರೂ ಬಂದು ಗ್ಯಾದರ್ ಆದ ತಕ್ಷಣ ಫಸ್ಟ್ ಅವರ್ ಏನಿರುತ್ತೆ ಅಲ್ವಾ, ಅದನ್ನು ಏನಂತ ಕರಿತೀವಿ ನಾವು, ಕ್ವೆಶನ್ ಅವರ್ ಅಂತ ಕರಿತೀವಿ. ಸೊ ಆ ಕ್ವೆಶನ್ ಅವರಲ್ಲಿ ಯೂಶ್ವಲಿ 3 ಟೈಪ್ಸ್ ಆಫ್ ಕ್ವೆಶನನ್ನು ಏನು ಮಾಡ್ಬೋದು, ಮೆಂಬರ್ಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ ಗವರ್ನಮೆಂಟ್ ಅಂತ, ಪಾರ್ಲಿಮೆಂಟ್ ಅಂತ. ಹಾಗಾದರೆ ಯಾವ್ಯಾವುದು 3 ಟೈಪ್ಸ್ ಆಫ್ ಕ್ವೆಶನ್ ಅದನ್ನು ನೋಡ್ತಾ ಹೋಗೋಣ. ಸೊ 3 types of questions members can be asked in the parliament are, first one, start questions. So start questions means nothing that members can ask the question and want answer orally here. So oral questioning and answers also must be in oral form. So that kind of questions we called it as start question ಅಂತ. ಸೊ ಓರಲ್ ಆಗಿ ಕ್ವೆಶನ್ನ ಕೇಳ್ತಾರೆ, ಓರಲ್ ಆಗಿ ಅವ್ರು ಏನು ಮಾಡ್ತಾರೆ, ಗವರ್ನಮೆಂಟ್ ಆನ್ಸರ್ನ ಮಾಡ್ತಾ ಹೋಗ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್ ಅನ್ಸ್ಟಾರ್ಡ್ ಕ್ವೆಶನ್. ಅನ್ಸ್ಟಾರ್ಡ್ ಕ್ವೆಶನ್ ಅಂತ ಅಂದರೆ ರಿಟರ್ನ್ ಫಾರ್ಮಲ್ಲಿ ಇರುತ್ತೆ. ಸೊ ಆನ್ಸರ್ಸನ್ನು ಏನು ಮಾಡ್ತಾರೆ, ಅವರು ರಿಟರ್ನ್ ಫಾರ್ಮಲ್ಲಿ ಸಬ್ಮಿಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಓರಲ್ ಕನ್ವರ್ಸೇಷನ್ ಯಾವುದು ಇರೋದಿಲ್ಲ. ಸೊ ಎವ್ರಿ ಆನ್ಸರ್ ಇನ್ ದ ಫಾರ್ಮ್ ಆಫ್ ರಿಟರ್ನ್ ಇಟ್ ಸೆಲ್ಫ್. ಸೊ ನೆಕ್ಸ್ಟ್ ಒನ್ ಶಾರ್ಟ್ ನೋಟಿಸ್ ಕ್ವೆಶನ್. ಸೊ ಶಾರ್ಟ್ ನೋಟಿಸ್ ಕ್ವೆಶನ್ ಅಂತ ಅಂದರೆ ಏನು, ಆಸ್ಟ್ ವಿತ್ ಎ ನೋಟಿಸ್ ಶಾರ್ಟರ್ ದೆನ್ 10 days ಅಂತ. ಸೊ 10 days ಒಳಗಡೆ ಅವ್ರು ಏನು ಮಾಡಬೇಕು, ಆನ್ಸರ್ನ ಪ್ರೊವೈಡ್ ಮಾಡ್ತಾ ಹೋಗಬೇಕು. ಸೊ ಮೋಸ್ಟ್ ಕಾಮನ್ಲಿ ಇಟ್ ಈಸ್ ಅಪ್ ಟು ಐ ಮೆಂಬರ್ ಟು ಅಕ್ಸೆಪ್ಟ್ ಆರ್ ಟು ರಿಜೆಕ್ಟ್ ಶಾರ್ಟ್ ನೋಟಿಸ್ ಕ್ವೆಶನ್. ಸೊ ಮೆಂಬರ್ಸ್ ಏನು ಮಾಡ್ಬೋದು, ಆ ಶಾರ್ಟ್ ನೋಟಿಸ್ ಕ್ವೆಶನ್ನ ಅಕ್ಸೆಪ್ಟ್ ಆದರೂ ಮಾಡ್ಕೋಬೋದು, ರಿಜೆಕ್ಟ್ ಆದರೂ ಮಾಡ್ಕೋಬೋದು. ಬಟ್ ವಿತಿನ್ 10 days ಏನಾಗಬೇಕು, ಆ ಪ್ರೊಸೀಜರ್ಸ್ ಕಂಪ್ಲೀಟ್ ಆಗ್ತಾ ಹೋಗಬೇಕು. ಸೊ ಅದನ್ನು ನಾವು ಶಾರ್ಟ್ ನೋಟಿಸ್ ಕ್ವೆಶನ್ ಅಂತ ಕರಿತೀವಿ. ಸೊ ಈ 3 ಟೈಪ್ಸ್ ಆಫ್ ಕ್ವೆಶನ್ಸ್ ಏನಿದೆ ಅಲ್ವಾ, 3 ಟೈಪ್ಸ್ ಆಫ್ ಕ್ವೆಶನ್ಸ್ ಏನಿದೆ ಅಲ್ವಾ, ಸೊ ದಟ್ 3 ಟೈಪ್ಸ್ ಆಫ್ ಕ್ವೆಶನ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ parliament by the representative here. One is start question, second one is unstart question, and third one is short notice question. So I hope till here what I explained ಯು ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ತಾ, ಎಲ್ಲರಿಗೂ ಅರ್ಥ ಆಗಿದೆ ಸಿಂಪಲ್ ಆಗಿ. ಎಸ್ಪೆಷಲಿ ICSE ಅಂತ ಬಂದಾಗ ಓನ್ಲಿ ದೇ ಆರ್ ಎಕ್ಸ್ಪ್ಲೈನಿಂಗ್ ಇನ್ ಇಂಗ್ಲೀಷ್ ಆರ್ ಹಿಂದಿ, ಸಮ್ ಅದರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಮದರ್ ಟಂಗಲ್ಲಿ ನಾವೇನಾದರೂ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತ ಅಂದರೆ ಲೇಟರ್ ಬೈ ದ ಹೆಲ್ಪ್ ಆಫ್ ದಟ್ ಇಂಗ್ಲೀಷ್ ಯು ಕ್ಯಾನ್ ರೆಪ್ರೆಸೆಂಟ್ ದ ಸೇಮ್ ಕಾನ್ಸೆಪ್ಟ್, ಸೇಮ್ ಆನ್ಸರ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ ಅಂತ ಹೇಳ್ತಾ, ಅದಕ್ಕೋಸ್ಕರ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ those who are studying in ICSE class 10 ಅಲ್ವಾ. ಸೊ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಡ್ತೀನಿ. ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿಯೋ ತನಕ ನಿಮ್ಮ ಜೊತೆಲೇ ಇರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.